ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿಶೇಷವಾಗಿ ಈ ಒಂದು ಶನಿಯ ವಕ್ರಫಲದ ಬಗ್ಗೆ ತಿಳಿಸ್ಕೊಡ್ತಿದ್ದೆ. ಬನ್ನಿ, ಮುಖ್ಯವಾಗಿ ಮಕರ ರಾಶಿಗೆ ಈ ಒಂದು ಶನಿ ವಕ್ರಫಲ ಹೇಗಿದೆ. 3ನೇ ಮನೆಯಿಂದ ಧನಸ್ಥಾನಕ್ಕೆ ನೋಡ್ತಿರ್ತಕ್ಕಂಥ ಒಂದು ಶನಿ, ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಆಗಿ ಕುಳಿತಿರ್ತಕ್ಕಂಥ ಒಂದು ಭಾವ. ಸಾಡಿ ಸಾತಿಯನ್ನ ಬಿಟ್ಟು ಹೋದಂಥ ಶನಿ ಮತ್ತೆ ಆ ಒಂದು ಪುಟ್ಟದಾಗಿ ಆ ಕುಂಭದಲ್ಲಿರ್ತಕ್ಕಂಥ ರಾಹು ಸಮೇತ ನೋಡೋದ್ರಿಂದ ಒಂದು ಎಡವಟ್ಟಿದೆ. ಮಕರ ರಾಶಿ, ಮಕರ ಲಗ್ನ, ಮುಖ್ಯವಾಗಿ ಆರೋಗ್ಯ ನೋಡ್ಕೊಳ್ಳಿ. ಎಸ್, ಆರೋಗ್ಯ ಮಾನಸಿಕವಾಗಿ ಆದರೂ ನಿಮ್ಮನ್ನು ದಣಿಸಿ ಬಿಡತಕ್ಕಂಥದ್ದಾಗುತ್ತದೆ. ಗುರು ಬೇರೆ ಅಸ್ತಂಗತ. ಈ ಶನಿಯ ವಕ್ರತೆಯಾಗಿ ನೋಡುವಾಗ 100% ಹೇಳ್ತಾನೆ, 137 ಡೇಸಲ್ಲಿ ಕೆಲವರಿಗೆ ಅಧಿಕಾರ ದಿಗ್ಬಂಧ ಹೋಯ್ತು, ಇದ್ದ ಅಧಿಕಾರ ಹೋಯ್ತು, ಸಿಗಬೇಕಾದ ಅಧಿಕಾರವೋ ಆಗಿದೆ. ನಮ್ಮ ಸಂಪುಟದಲ್ಲೂ ಒಬ್ಬರಿಗೆ ಹೆಸರಿದ್ದು, ಲಿಸ್ಟ್ ಇದ್ದು, ಇನ್ನೊಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಕರ ಲಗ್ನ, ಮಕರ ರಾಶಿ, ನಂಬ್ತೀರಾ? ಅವ್ರಿರ್ಬೇಕಿತ್ತು. ಅದರಲ್ಲೂ ಮುಖ್ಯವಾಗಿ ಮಕರ ರಾಶಿಯ ಸ್ತ್ರೀಯರಿಗೆ, ಮಕರ ಲಗ್ನ ಸ್ತ್ರೀಯರಿಗೆ ಅಲ್ಲೊಂದು ಕೈಗೆ ಸಿಗಬೇಕಾದಂಥ ಒಂದು ಪದವಿ, ಪ್ರತಿಷ್ಠೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಏನೋ ಗಂಟಾಗುತ್ತೆ, ಏನೋ ಒಂದು ಚಿಕ್ಕುಗಳು ಆಗತಕ್ಕಂಥದ್ದಾಗುತ್ತದೆ ನಿಶ್ಚಿತ. ಒಂದು ರೀತಿ ನಮ್ಮ ದೇಶವೂ ಮಕರ ಲಗ್ನ ಯುದ್ಧ ಭೀತಿಯೇ, ವಿಪರೀತವಾದಂಥ ಪ್ರಕೃತಿ ವಿಕೋಪಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ, ಮನುಷ್ಯನ ವಿಕೋಪಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ, ಮನುಷ್ಯನ ವಿಕಾರಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ. ಅಲ್ಲಿ ನೋಡಿ, ಅವನು ಪಕ್ಕದ ಸ್ಟೇಟ್ನಲ್ಲಿ ವಿರೋಧ ಪಕ್ಷದ ನಾಯಕ, ಎಂತ ಎಗ್ಗಿಲ್ಲದ, ಲಜ್ಜೆ ಇಲ್ಲದ ಒಂದು ನಾಲಿಗೆಗಳು ಏನೇನು ಮಾತಾಡ್ತೇವೆ ನಮ್ಮ ಕಾವೇರಿ ನೀರು ಬಗ್ಗೆ, ನನ್ನ ತಾಯಿ ಬಗ್ಗೆ. ನಮ್ದು ಕಣೋ ಅಂತಾರೆ. ನಮ್ಮ ಇಮ್ಮಡಿ ಪುಲಿಕೇಶಿ ಎಲ್ಲರಿಗೂ ಹೋಗಿದ್ರು ಅಂತ ಗೊತ್ತಿಲ್ಲ. ಇದೆಲ್ಲ ಇದೆ. ಏನೋಪ್ಪ, ಇದಕ್ಕೊಂದು ಇತಿಶ್ರೀ ಹಾಕಿಬಿಡ್ಬೇಕು ಸರ್ಕಾರಗಳು. ಅವಳಪ್ಪ ಇಷ್ಟು ನೀರಿದ್ರೆ ಇಷ್ಟು ಅಷ್ಟೇ, ಇಲ್ಲ ಅಂದ್ರೆ ಇಲ್ಲ. ಇದೇನಿದು ಡಿಸ್ಕೋ ಡ್ಯಾನ್ಸು ಅಂತ. ಯಾವ ವಿಚಾರ ಆದ್ರೂ ಆಗಲಿ, ತಗೋ ಕುಳಿತುಕೊಳ್ಳೋಣ, ಮಾತಾಡೋಣ. ನಿನ್ ಕೋಟಿ ಜನ ಎಷ್ಟು, ನಿನ್ ರೈತರ ಎಷ್ಟು, ಇದಕ್ಕೆ ಮೇಲೆ ನಿಂದು ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಆಗಿಲ್ಲ, ನಿನ್ನ ಬೆಳೆ ಏನು, ನೀನ್ ಎಷ್ಟು ನೀರು ಉಳಿಸ್ತಿದ್ಯಾ, ಇದಕ್ಕೊಂದು ತಜ್ಞರ ಸಮಿತಿ ಹಾಕ್ಬಿಟ್ಟು ನೀಟಾಗಿ ಚರ್ಚೆ ಮಾಡಿಬಿಟ್ಟು. ಆಗೆಲ್ಲ ಬ್ರಿಟಿಷರಿದ್ರು, ಜಿ ಹುಜೂರ್ ಅನ್ನತಕ್ಕಂಥ ಕಾಲ ನೆನ್ಪಿಟ್ಕೊಳ್ಳಿ. ನಮ್ಮ ಕನ್ನಡಿಗರ ಸ್ವಾಭಿಮಾನ ಏನ್ ಗೊತ್ತಾ? ನಾವು ಯಾರ ಕಾಲು ಹಿಡಿಯೋಲ್ಲ. ನಮಗ್ ಸ್ವಾಭಿಮಾನ ತಲ್ ಕೆಟ್ಟೋಯ್ತು ಅಂದ್ರೆ ರಾಜೀನಾಮೆ ಬಿಸಾಕ್ತೇವೆ. ಯಾವಾಗ ನೀನು ಬೇಡ, ನಿನ್ನ ಅಧಿಕಾರನೂ ಬೇಡ, ನಮ್ಮ ಪಾಡಿಗೆ. ನಮ್ಮ ಅಂಬರೀಷಣ್ಣ ನಿಮ್ ಸವಾಸನೆ ಬೇಡ ಅಂತ ಬಂದು ಕೂತ್ಕೊಬಿಟ್ರು, ರಾಜಕೀಯನೇ ಬೇಡ ಅಂದ್ಬಿಟ್ರು. ರಾಜ್ಕುಮಾರ್ ಅವರು ನೋಡಿ, ಅವ್ರು ನೆನ್ಸಿದ್ರೆ, ವಿಷ್ಣುವರ್ಧನ್ ಅವರು ನೋಡಿ ನೆನ್ಸಿದ್ರೆ, ನಮಗಿಂತ ಅರ್ಧಂಬರ್ಧ ಮನ್ಸತ್ತುಗಳು ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಯಾರೆಲ್ಲ ಅಜಿಕೆಟ್ಟೆ ಕೆಲವರು ಇರ್ತಾರೆ, ಎಲ್ಲಾ ಕಡೆ ಇರೋದಿಲ್ಲ ಅನ್ನತಕ್ಕಂಥದ್ದು ಎಲ್ಲದರಲ್ಲೂ ಇರ್ತಾರೆ. ಆದ್ರೆ ನಮ್ಮ ಕನ್ನಡಿಗರು ಜಿ ಹುಜೂರು, ಮಸ್ಕಾ ಹೊಡಿಯೋದು, ಚಸ್ಕಾ ಹೊಡಿಯೋದು, ಬಟ್ಟಂಗಿತನ ಮಾಡೋದು, ಯಾರೋ ಕೆಲವರು ಇರ್ತಾರೆ. ನೋಡಿದಾನೆ ಬಿಡಿ. ಬಟ್ ಇದು ಪಕ್ಕದ ಸ್ಟೇಟಿಗೆ ಇದೆಲ್ಲ, ಅದು ಜನ್ಮತಾ ಬಂದಿರೋ ಹಾಕು. ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಯಾವುದೋ ಪೊಲೀಸ್ ಸ್ಟೇಷನ್ ನಲ್ಲಿ ನೋಡಿ, ಡಕಾಯಿತಿ, ಇನ್ನೊಂದು, ಇವುಗಳೆಲ್ಲ ಅವ್ರ ನಂಬರ್ 1. ಅಸಹ್ಯ ಅನ್ಸುತ್ತೆ ಹೇಳಲಿಕ್ಕೆ, ಇದೇ ಸತ್ಯ. ಮೆತ್ತಿಲ್ ಪಟ್ಟೆ, ಕಳುತಲ ಕೊಟ್ಟೆ, ಬೆಕ್ಕಡದಲ್ಲ ಬೆಟ್ಟೆ, ಅಯ್ಯೋಯ್ಯೋ ಅವರಷ್ಟು ಹಿಂಗ ಅನ್ನೋದು ನೋಡ್ಬೇಕು. ಹಾಗೆಲ್ಲ ಬ್ರಿಟಿಷ್ ಅಲ್ಲಿಂದಲ್ಲ, ಮದ್ರಾಸ್ ಪ್ರಾಂತ್ಯದಿಂದಲೇ ನಡೆಸ್ತಿದ್ದು. ಮದ್ರಾಸ್ ರೆಜಿಮೆಂಟ್, ಮುಂಬೈ ಬಾಂಬೆ ರೆಜಿಮೆಂಟ್, ಕೋಲ್ಕತ್ತಾ, ಡೆಲ್ಲಿ, ಸೆಂಟ್ರಲೈಸ್ ಮಾಡ್ಕೊಂಡಿದ್ರು ಅವರು. ದಕ್ಷಿಣ ಭಾರತವನ್ನ ಮದ್ರಾಸಿಂದ ಆಳ್ತಿದ್ರು. ನಮ್ಮ ಮೈಸೂರು, ನಮ್ಮ ಕರ್ನಾಟಕ, ನಮ್ಮ ಕೆಲವೊಂದು ಹೈದರಾಬಾದ್ ಪ್ರಾಂತ್ಯಗಳು, ಕೇರಳ,
ಪಾಂಡಿಚೇರಿ, ತಮಿಳುನಾಡು ಇದನ್ನೆಲ್ಲವನ್ನ ಮದ್ರಾಸಿಂದ ಅವ್ರು ಕಂಟ್ರೋಲ್ ಮಾಡ್ತಿದ್ರು. ಆ ಮದ್ರಾಸ್ನಲ್ಲಿ ಇದ್ದಂಥ ಕೆಲವು ದಿವಾನರುಗಳು, ಕೆಲವೇ ಅಂತ ಎಲ್ಲ ದಿವಾನರುಗಳು ಮಾಡಿದ್ದಲ್ಲ ಒಂದಲ್ಲ ಎರಡಲ್ಲ. ಆ ಬ್ರಿಟಿಷರ್ಗೆ ಹೇಳ್ಬಿಟ್ಟು ಎಲ್ಲ ಆಗ್ಲೇ 1920ನಲ್ಲೇ 1910ನಲ್ಲೇ ಈ ಥರದ ನೀರು ಇನ್ನೊಂದು ಅಂತ ಇದನ್ನ ದೇವೇಗೌಡರು ತುಂಬಾ ಅದ್ಭುತವಾಗಿ ಅವ್ರಿಗೆ ಗೊತ್ತಿರೋ ಅಷ್ಟು ನಮಗೆ ಗೊತ್ತಿಲ್ಲ. ಅವ್ರ ಜೊತೆ ಕುತ್ಕೋಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್. ನಾವೆಲ್ಲ ಮರೆತು ಅವ್ರನ್ನ ಕರ್ಕೊಂಡು ಬಂದು ಕುಂದಿರ್ಸಿ ನಿಲ್ಲಿಸಿದರೆ ನಿಜವಾಗ್ಲೂ ಹೇಳ್ತಾನೆ ಆ ಅಜ್ಜಜ್ಜ ಬಡ್ದಾಕ್ಬಿಡ್ತಾನೆ. ಕುಂಭಲಗ್ನ ಕುಂಭರಾಶಿಯವ್ರು ಸುದ್ದಿಗೆ ಹೋಗ್ಬಾರ್ದು ಅಂತಕ್ಕಂಥದ್ದು. ನಿಂತ್ರೆ 94ರಲ್ಲೂ ಒಳ್ಳೆ 34ನವರ ವಯಸ್ಸಿನಷ್ಟು ಒಂದು ಜ್ಞಾಪಕ ಶಕ್ತಿ, ಅಪರಿಮಿತ ಜ್ಞಾಪಕ ಶಕ್ತಿ. ತುಂಬಾ ತಿಳ್ಕೊಂಡಿದ್ದಾರೆ ಕಾವೇರಿ ಬಗ್ಗೆ. ಅವರು ಹೇಳಿದ್ದೇ ಇದು. ಆ ಭಟ್ಟಂಗಿಗಳು ಮಾಡಿದಂಥ ಕೆಲಸ, ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿಂದ ಏನು ಲಾರ್ಡ್ಸು ಕರ್ನಲ್ಸು ಅಂತೆಲ್ಲ ಇದ್ರೆಲ್ಲ ನಮಗೆ ಮೋಸ ಮಾಡಿಬಿಟ್ರು. ನಮ್ಮ ಮೈಸೂರನ್ನು ಕೂಡ ಅವರೇ ಒಂದು ಕುಂದಿರಿಸಿ ನಡೆಸ್ತಿದ್ದಂಥದ್ದು. ಟಿಪ್ಪು ಸುಲ್ತಾನು, ಹೈದರ್ ಅಲಿ, ಅದರ ನಂತರ ಇವರು ಬ್ರಿಟಿಷರ ಆ ಒಂದು ಡಮ್ಮಿ ಪೀಸನ್ನು ಕುಂದಿರಿಸ್ಬಿಟ್ರು. ಎಲ್ಲ ಆಡಳಿತ ಅಲ್ಲಿಂದ ನಡೆಸ್ತಿದ್ರಲ್ವಾ. ಜಿ ಹುಜೂರ್ ನಾವು ಕನ್ನಡದವ್ರು ಮಾಡಲ್ಲ ಅಂತ ಕೆಲಸ, ಖಂಡಿತ ಮಾಡಲ್ಲ. ಅಯ್ಯ ಇಬ್ಡಿ ಪಾರುಂಗೆ, ಅಯ್ಯ ಇಬ್ಡಿ ಪಾರುಂಗೆ ಖಂಡಿತ ಹೇಳ್ತಾನೆ. ಬೇಜಾರು ಮಾಡ್ಕೊಬೇಡಿ ಮಕ್ಕಳೇ, ನಮಗ್ ಮೋಸ ಆಗ್ಬಿಟ್ಟಿದೆ ಮಕ್ಕಳೇ, ನಮಗ್ ಮೋಸ ಆಗ್ಬಿಟ್ಟಿದೆ ಮಕ್ಕಳೇ. ನಮ್ಗೆ ಎಷ್ಟು ಡಿಸ್ಟಿಕ್ಗೆ ನೀರು ಬರುತ್ತೆ ಅದನ್ನ ಹೇಳಿ. ಯಾರಾದ್ರೂ 3 ಡಿಸ್ಟಿಕ್ಗೆ ನೀರು, 3 ಡಿಸ್ಟಿಕ್ಗೆ, ಮಂಡ್ಯ, ಮೈಸೂರು, ಬೆಂಗಳೂರು ಕುಡಿಯೋಕೆ, ಮಂಡ್ಯ ಮೈಸೂರು ಗುದ್ದಾಡೋಕೆ ನಾವು. ಅವ್ರ 18 ಡಿಸ್ಟಿಕ್ಕು ಸಾಂಬಾ ಬೆಳೆ ಆ ಬೆಳೆ 18 ಡಿಸ್ಟಿಕ್ಗೆ ನೀರು ಹೋಗುತ್ತದೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಪ್ಲಸ್ ಸ್ವಲ್ಪ ವೇಸ್ಟೇಜ್ ನೀರ್ ಈಸ್ ಆಲ್ಸೋ ಗೋಯಿಂಗ್, ಸಮುದ್ರಕ್ಕೆ ಹೋಗ್ಬೇಕು. ಅದನ್ನ ತಡೆಯೋ ಅಧಿಕಾರ ನಮಗಿಲ್ಲ. ಹೋಗ್ಲಿ, ತಗೊಳ್ಳಿ, ಎಲ್ರೂ ಬದುಕ್ಬೇಕು. ನೀವು 18 ಡಿಸ್ಟಿಕ್ ತಗೋತಿದ್ದೀರಲ್ಲಪ್ಪ, ನಮ್ ಕತೆ ಏನು? ನಮಗಿಲ್ವಲ್ಲ. ಇದ್ದಾಗ ನಾವು ಆತರ ಮೋಸ ಮಾಡ್ತೀವ? ನಾವು ಕನ್ನಡದವ್ರು ಮೋಸ ಮಾಡಿ ಬದುಕಿದೀವ? ಯಾರಿಲ್ಲ ನಮ್ಮೂರಲ್ಲಿ ಯೋಚನೆ ಮಾಡಿ ನೋಡಿ ಮಕ್ಳು. ಬೇರೆ ಊರಿಗೆ ಹೋಗಿ ನಾವು ಬದುಕ್ಲಿಕ್ಕಾಗಲ್ಲ ಮಕ್ಕಳೇ, ಚಾಲೆಂಜ್ ಮಾಡ್ತಾನೆ. ಭಾರತ ಒಂದು ವಸುದೈವ ಕುಟುಂಬಕವೇ. ನಾವು ಎಲ್ಲೋದ್ರೂ ಬದುಕ್ಬೋದು. ಆದ್ರೆ ನಮ್ಮ ಕನ್ನಡ ನಾಡಿನ ಹಾಗೆ ಶಾಂತಿಯುತವಾಗಿ ಸಮೃದ್ಧಿಯಾಗಿ, ಮೊನ್ನೆ ಕೂಡ ಒಬ್ಬ ಮಾತಾಡ್ತಾನೆ, ಒಬ್ಬ ಪಕ್ಕದ ಸ್ಟೇಟ್ ಅವನು, ಕರ್ನಾಟಕ ಅರ್ಧ ಬದುಕಿರೋದು ನಮ್ಮ ಭಿಕ್ಷೆಯಿಂದ ಅಂತಾನೆ. ಇಲ್ಲಿ ಬಂದು ಬಿಲ್ಡರ್ ಗಿರಿ ಮಾಡ್ಕೊಂಡಿದ್ದವನು ಹೋಗ್ಬಿಟ್ಟು ಇವತ್ತು ಆಂಧ್ರದಲ್ಲಿ ನಿಂತು ಮಿನಿಸ್ಟ್ರು ಲೊಟ್ಟು ಲೊಸ್ಕು ಆದವನವನು. ಇದು ಸತ್ಯ. ಆದ್ರೂ ನಾವು ಸುಮ್ಮನೆ ಇರ್ತೇವೆ ನೋಡಿ. ಬಂದವ್ರಿಗೆಲ್ಲ ಜಾಗ ಕೊಟ್ಟಿದ್ದೇವೆ, ಎಲ್ರಿಗೂ ಕೊಟ್ಟಿದ್ದೇವೆ. ತೆಲುಗಿನವರಿಂದ ಹಿಡಿದು, ತಮಿಳ್ನವರಿಂದ ಹಿಡಿದು, ಕೇರಳದವರಿಂದ ಹಿಡಿದು, ಇವತ್ತು ನೇಪಾಳಿಯವರಿಂದ ಹಿಡಿದು ಈ 4 ಜನ ನೀವು ನಂಬಲ್ಲ, ನಮ್ಮ ಬೆಂಗಳೂರಲ್ಲಿ 1 ಕೋಟಿ ಜನ ತುಂಬ್ಕೊಬಿಟ್ಟಿದ್ದಾರೆ. 1.25 ಕೋಟಿ, ನಾವು 20-25 ಲಕ್ಷ ಜನ ಇಲ್ಲ ಕನ್ನಡದವರು. ನಮಗೆ ನೀರಿಲ್ಲ ಅಂತೆ, ನಮ್ಮ ಬೆಳೆಗಿಲ್ವಂತೆ, ನಾವು ಕೊಟ್ಬಿಡ್ಬೇಕಂತೆ. ಇದಕ್ಕೊಂದು ಶಾಶ್ವತ ಪರಿಹಾರವೇ ಇಲ್ವಾ? ಸರಿ ಸ್ವಾಮಿ, ನೀವು 18 ಡಿಸ್ಟಿಕ್ ತಗೋತಿದ್ರೆ ನಮಗೂ 18 ಡಿಸ್ಟಿಕ್ ನೀರು ತಗೋತೀವಿ. ನಾವು ಹೇಳಿದ್ರೆ ಬೇಡ 9 ಡಿಸ್ಟಿಕ್ಗೆ ನೀರು ಎತ್ಕೋತೀವಿ ನಾವು ಅಂತ ನಾವು ಕೂತ್ಕೊಂಡ್ರೆ, ನೀನ್ 18 ಎತ್ಕೋತಿದ್ದೀಯಲ್ಲ, ನಿನಗೂ 9 ನನಗೂ 9, ಇನ್ನೊಂದು 6 ಡಿಸ್ಟಿಕ್ಗೆ ಎತ್ಕೋತೇವೆ, ಆದ್ರೂ ಕೂಡ ನಿನ್ಗೆ 12 ಡಿಸ್ಟಿಕ್ಗೆ ಅಷ್ಟು ನೀರು ತಗೋ ಅಂತ ಹೇಳ್ಬಿಟ್ರೆ ಪಕ್ಕ ಬೇಡವಾ? ಹೌದಲ್ವಾ? ನೀನ್ 12 ಎತ್ಕೊ, ನಾವು 6 ಡಿಸ್ಟಿಕ್ಕು ಹೋಗ್ಲಿ. ಏನೇನು ಮಾತುಗಳು ಮಾತಾಡ್ತಿದ್ದಾರೆ ಗೊತ್ತಾ? ಯಾವ್ದಾದ್ರು ಕನ್ನಡ ಸಂಘಗಳು ವಾಟಾಲ್ಜಿ ಬಿಟ್ಟು ಏನೋ ಆ ಪುಣ್ಯಾತ್ಕಿತ್ಯ ಜಗನ್ಮಾತೆ ಮಾಡಿದ ಪ್ರಾರ್ಥನೆಯೋ, ಕನ್ನಡಿಗರ ಪ್ರಾರ್ಥನೆ ಏನೋ ಒಂದಷ್ಟು 100 ಅಡಿವರೆಗೂ ಬಂದು ನಿಂತಿದೆ. KRS, ಕಬಿನಿ, ಹೇಮಾವತಿ, ಇದೆಲ್ಲ ನಮ್ ನೀರು ತುಂಬಿಸ್ಬಿಟ್ಟು ಇವನಿಗೆ ಕೊಟ್ಬಿಡ್ಬೇಕು. ನಮಗ್ ನಾವು ಎತ್ಕೊಳ್ಳೇಬಾರ್ದ? ಹಾಗಾದ್ರೆ ಏನೋದು ಅಂತಾನೆ ಅವನು. ಕರ್ನಾಟಕ ಅವಂದಂತೆ, ಕರ್ನಾಟಕ ಅನ್ನೋದೇ ಇರ್ಲಿಲ್ವಂತೆ. ಏನೇನ್ ಪುಂಗ್ತಿದಾರೆ ಗೊತ್ತಾ? ಇದೆಲ್ಲ ನೆನ್ಸ್ಕೊಂಡ್ರೆ ಒಂದೊಂದು ರೋಮವು ಉಕ್ಕತಕ್ಕಂಥದ್ದು ಆಗ್ತಿದೆ ಮಕ್ಕಳು. ನಿಜವಾಗ್ಲೂ ಹೇಳಬಾರದು, ಪ್ರಾಂತ್ಯವಾರು ನಿಜವೇ. ಆವತ್ತಿಂದಲೂ ಅವರು ಭಾರತೀಯರಾಗೆ ನಡ್ಕೊಂತಿಲ್ಲ, ಹಂಚ್ಕೊಳ್ಳೋ ರೀತಿಯೇ ಇಲ್ಲ. ಇದು ನಮ್ಮ ಕರ್ನಾಟಕಕ್ಕಿರೋ ಶಾಪ. ಯಾಕಂದ್ರೆ ನಾವು ಕಾವೇರಿ ಪುಷ್ಕರದಲ್ಲಿ ಅವರು ಏನ್ ಮಾಡ್ತೀರಿ? ನಮ್ಮ ಸಂಪತ್ತು ಎಲ್ಲ ಕಂಡೋರ್ ತಿನ್ನೋದೆ. ಕಾವೇರಿ ಕಂಡೋರ್ಗೆ ಹೋಗಿ ಸೇರೋದು. 21 ಬೊಗಸೆನಲ್ಲಿ 3 ಬೊಗಸೆ ನಮಗೆ, 18 ಬೊಗಸೆ ಅವರಿಗೆ. ಅಲ್ಪ ಸ್ವಲ್ಪ ಕೇರಳಗೂ ಹರಿಯುತ್ತೆ, ನೆನ್ಪಿಟ್ಕೊಳ್ಳಿ.
ನಮ್ಮ ಮೇಕೆದಾಟಿಲ್ಲ ಅಂತೆ, ಇದಕ್ಕಿಲ್ಲ ಅಂತೆ, ಅದಕ್ಕಿಲ್ಲ ಅಂತೆ. ತಗೊಳ್ಳಿಪ್ಪ, ನಾವಿಲ್ಲ ಅಂತ ಏನು ಹೇಳ್ತಿಲ್ಲ. ನೀವು ಕುಳಿತುಕೊಂಡು ಮಾತಾಡಿ. ನಮ್ಮ 12 ಡಿಸ್ಟ್ರಿಕ್ಗೆ ನೀವು ತಗೊಳ್ಳಿ, 6 ಡಿಸ್ಟ್ರಿಕ್ ಅಷ್ಟು ಕೊಡಿ. ನಾವು 3 ಡಿಸ್ಟ್ರಿಕ್ಕಿನ ನೀರು ಹಾಗಾದ್ರೆ 3 ಡಿಸ್ಟ್ರಿಕ್ ಅಷ್ಟು. ಅವಾಗ ಹಾಕಿಸ್ಕೊಂಡಂತ ಸೈನ್ಗಳು ಎಲ್ಲ ಡುಬಾಕೋರ್ ಎಲ್ಲ ಈ ತರ ಜಮ್ಮ ಚಕ್ಕ ಮಾಡ್ಬಿಟ್ಟು ನಾವು ಕನ್ನಡದವ್ರು ಆ ಥರ ಮಾಡೋಕೆ ಬರಲ್ಲಪ್ಪ, ನಾವು ಹಿಂಗೆ ಮಾತಾಡ್ಕೋತೀವಿ, ಸಂಕಟ ಪಡ್ತೀವಿ. 2 ದಿನ ಆದ್ಮೇಲೆ ಮರೆತುಬಿಟ್ಟು ಶಿವರಾಮ ಕೃಷ್ಣ ಅಂತ ದಾಸ ಪರಂಪರೆಯಲ್ಲಿ ಬಹುದೊಡ್ಡ ದಾಸರು ಹುಟ್ಟಿದಂಥ ನಾಡು ನಮ್ಮದು. ದಾಸ ಸಾಹಿತ್ಯ ನಮ್ಮದು, ಸರ್ವಜ್ಞ ಸಾಹಿತ್ಯ ನಮ್ಮದು. ಗುರು ಪರಂಪರೆ ಎಲ್ಲೂ ಇಲ್ಲದಷ್ಟು ಗುರು ಮಠಗಳು ಇಲ್ಲೇ. ನಾವು ಅಷ್ಟು ದೊಡ್ಡ ಸಾಧು ಸಂತರು, ಸಾಧು ಜೀವಿಗಳೇ ನಾವು. ನಮ್ಗೆ ಈ ಥರ ಎಲ್ಲ ಮೋಸ, ಈ ಥರ ತಲೆ ಹಿಡಿಯೋ ಕೆಲಸ ಹೇಳಬಾರ್ದು, ಅಸಹ್ಯ ಆಗಲ್ಲ. ಹೇಳಬೇಕು ಅಂತ ಹೇಳ ಏನು ಬೇಕಾದ್ರೂ ಮಾಡ್ತಾರೆ ಅವ್ರು, ಏನು ಬೇಕಾದ್ರೂ ಮಾಡ್ತಾರೆ. ನೋಡಿ, ಅಲ್ಲಿಂದ ಬಂದು ಬದುಕು ಕಟ್ಕೊಂಡಿದ್ದಾರೆ, ನಾವು ಕಟ್ಕೊಂಡಿದ್ದೀವಿ. ಹಂಚ್ಕೊಳ್ಳೋಣ. ಯಾರ ಬಾಯಲ್ಲಾದ್ರೂ ಅವ್ರ ಊರಿನವ್ರ ಬಾಯಲ್ಲಿ ಬರುತ್ತಾ ನೋಡಿ. ಇದೆಲ್ಲ ಆಗ್ಬಿಟ್ಟಿದೆ ಮಕ್ಕಳೇ, ಧರ್ಮ ಸಂಕಟ. ಶನಿಯ ವಕ್ರ, ಮಕರ ಲಗ್ನ. ನಾ ಹೇಳ್ತೇನಲ್ವಾ, ಕಡಿಮೆ ಎಂದರು 100% ಹೇಳ್ತಾನೆ. ಇಟ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಮೆಸ್. ಕಂಪ್ಲೀಟ್ ಒಂದು 5ನೇ ತಾರೀಕು ಡಿಸೆಂಬರ್ ವರೆಗೂ ಇದೊಂದು ತಲ್ಲಣ ನಡೆಯತಕ್ಕಂಥದ್ದಾಗುತ್ತೆ. ನಮ್ಮ ದೇಶ, ನಮ್ಮ ರಾಜ್ಯ, ಆಂತರಿಕ ಬಾಹ್ಯ ಶಕ್ತಿಗಳಿಂದ. ಅಲ್ಲಿ ನೋಡಿ, ಬಲೂಚಿಸ್ತಾನ್ ಇಸ್ ಡಿಕ್ಲೇರ್ಡ್ ಅನ್ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು. ನೋಡಿ, ಅಲ್ಲಿ ನಡೀತಿರ್ತಕ್ಕಂಥದ್ದು ಸೋ ಮೆನಿ ಥಿಂಗ್ಸ್. ಅಂತಾರಾಷ್ಟ್ರೀಯ ದಂಗೆಗಳು ನಡೀತಕ್ಕಂಥದ್ದು, ಅಂತಾರಾಷ್ಟ್ರೀಯ ಯುದ್ಧಗಳು ಜಾಸ್ತಿ ಆಗ್ತಕ್ಕಂಥದ್ದು, ಭೂಮಿ ಕಂಪಿಸ್ತಕ್ಕಂಥದ್ದು, ವಾಯುಯಾನ ಸಂಸ್ಥೆಗಳಿಗೆ ದೋಷ ಇರತಕ್ಕಂಥದ್ದು, ಇದೆಲ್ಲವನ್ನು ನಾವು ನೋಡ್ತಕ್ಕಂಥದ್ದು. ಅಂಥದ್ದು ಮಕರ ರಾಶಿ, ಮಕರ ಲಗ್ನದವರಿಗೆ ಶಿವತಾಂಡವವೇ. ನೆನಪಿಟ್ಟುಕೊಳ್ಳಿ, ಶನಿ ವಕ್ರನಾಗಿ 3ನೇ ಮನೆಯಿಂದ ಮತ್ತೆ 2ನೇ ಮನೆ, ವಿಚ್ ಇಸ್ ಆಸ್ಪೆಕ್ಟಿಂಗ್ ಭಂಗವೇ ನಿಮ್ಮ ಧನ. ಶನಿ ಇರೋ ಮನೆಗೆ ಬಲ, ಆದ್ರೆ ನೋಡೋ ಮನೆ ಭಂಗ ಮಾಡಿಸ್ಬಿಡ್ತಾನೆ, ಎಳೆದಾಟ ತಂದಿಟ್ಟು ಬಿಡ್ತಾನೆ. ರಾಹುನ್ ಬೇರೆ ನೋಡೋದ್ರಿಂದ ಅಲ್ಲೊಂದು ದಾಂಪತ್ಯ ಕಲಹಗಳಿತ್ತು, ಎಳೆದಾಟ ಉಂಟು. ಭೂಮಿ ವಿಚಾರದಲ್ಲಿ ಕೆಲವೊಂದು ವಿಘ್ನಗಳುಂಟು. ಒಂದು ದೂರ ಪ್ರಯಾಣ, ದೂರ ಕೆಲಸ, ರಾತ್ರಿ ಜರ್ನಿಗಳು ಮಾಡ್ತಕ್ಕಂಥ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ಇಲ್ಲ ಲಾಂಗ್ ಡ್ರೈವ್ ಹೋಗ್ತಕ್ಕಂಥವರು, ಟ್ರಕ್ಕುಗಳು, ದೊಡ್ಡ ದೊಡ್ಡ ಗೂಡ್ಸ್ ವಾಹನಗಳು, ದೊಡ್ಡ ದೊಡ್ಡ ಟ್ರೈನುಗಳು, ದೊಡ್ಡ ದೊಡ್ಡ ಬಸ್ಸುಗಳು, ಟ್ಯಾಂಕರ್ಗಳು, ತುಂಬ ಹುಷಾರಾಗಿರ್ತಕ್ಕಂಥದ್ದು ಇರಬೇಕು ಮಕ್ಕಳು. ಗುಡ್ಡಗಾಡು ಪ್ರದೇಶಗಳು ಕುಸಿಯುತ್ತವೆ. ಅಲ್ಲಿ ನೋಡಿ, ಮಂಗಳೂರು ಟ್ರೈನ್ ಹ್ಯಾಸ್ ಬಿನ್ ಬಂದ್. ನೀವು ಆ ಟ್ರೈನಲ್ಲಿ ಹೋದಾಗ ನೋಡಿ, ನೀವು ಬೆಳಗ್ಗೆ ಹೊತ್ತಲ್ಲಿ ನೀವು ನೋಡಿ, ಅಲ್ಲಿಂದ ಬೆಂಗಳೂರಿಂದ ಮಂಗಳೂರಿಗೆ ಹೋಗುತ್ತಲ್ಲ, ಅದನ್ನ ನೋಡಿ, ಉಕ್ಕಿ ಹರಿತಿದೆ, ಗುಡ್ಡಗಳು ಕುಸಿಯುತ್ತವೆ, ಕೆಲವೊಂದು ತೀರ್ಥಕ್ಷೇತ್ರಗಳು ಮುಳುಗುತ್ತವೆ. ಸೊ ವೆರಿ ಕೇರ್ಫುಲ್ ಮಕರ ಲಗ್ನದವರು. ಯಾವುದೇ ತಕರಾರು, ಈ 137 138 ದಿನ ಕೀಪ್ ದಯಮಾಡಿ ಹೇಳ್ತಾನೆ, ದಿನದ 24 ಗಂಟೆನಲ್ಲಿ ದರ್ ಈಸ್ ಕಡಿಮೆ ಎಂದರು 1 ಗಂಟೆಗೆ 60 ನಿಮಿಷ ಇದೆ. ಸೊ 600 600 1200, 4 24 1440 ನಿಮಿಷ ಇದೆ. ಇನ್ ದ್ಯಾಟ್ ಒಂದು 60 ನಿಮಿಷ ಬೇಡ, ಒಂದು 40 ನಿಮಿಷ ನಿಮಗೋಸ್ಕರ ಪುಷ್ಟಿ ತಿನ್ನೋದು. ಏನ್ ತಿಂತಿದ್ರಿ, ಏನ್ ಮಾಡ್ತಿದ್ರಿ, ಒಂದು ಎಕ್ಸಸೈಸ್, ಒಂದು ವಾಕಿಂಗ್, ಈ ಥರದ್ದು ಮಾಡ್ತಕ್ಕಂಥದ್ದು ಮಾಡಿ. ಯಾವುದೇ ಕಲಹ, ಮೋಸ, ದಗ, ತಗೊಂಡಿರೋದು, ಮಾಡಿರೋದು, ಇನ್ನೊಂದು ಶಿವ ಬಂದ್ರೂ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ನೆನ್ಪಿಟ್ಕೊಳ್ಳಿ, ಗುರು ಬೇರೆ ಅಸ್ತಂಗತ, ಶುಕ್ರ ಬೇರೆ ಅಸ್ತಂಗತ, ಕೇತು ಬೇರೆ ಅಷ್ಟಮದಲ್ಲಿ, ರಾಹು ಬೇರೆ ಧನಿಷ್ಠ ನಕ್ಷತ್ರದಲ್ಲಿ ಪ್ರವೇಶ ಆಗ್ಬಿಟ್ಟಿರ್ತಕ್ಕಂಥದ್ದು, ಅದು ಬೇರೆ ದಗದಗ. ನಿಮಗೂ ಕುಜನಿಗೂ ಆಗೋದಿಲ್ಲ. ಸೊ ಕುಜ ಬೇರೆ ವಿಶೇಷವಾಗಿ ನಿಮ್ಗೆ ಕುಳಿತಿದ್ದಾನೆ, ಕುಜನ್ ನಕ್ಷತ್ರದಲ್ಲೇ ಪಂಚಮದಲ್ಲಿ ಕುಳಿತಿದ್ದಾನೆ. ಸೊ ಸಮ್ ಆಕ್ಸಿಡೆಂಟ್ಸ್, ಇಂಜುರೀಸ್, ಸರ್ಜರೀಸ್, ಇನ್ಫೆಕ್ಷನ್ಸ್, ಅಲರ್ಜೀಸ್, ಮಾಂಗಲ್ಯ ಸ್ಥಾನಕ್ಕೆ ಪೆಟ್ಟು, ಪಾರ್ಟ್ನರ್ಶಿಪ್ ರೀತಿಯ ವಿಚಾರದಲ್ಲಿ ಪೆಟ್ಟು, ಆತ್ಮೀಯರು, ಸ್ನೇಹಿತರು ಕೊಡೋದು, ತಗೊಳ್ಳೋದು, ಮಾಡೋದು, ವೆರಿ ವೆರಿ ಕೇರ್ಫುಲ್. ಅದರಲ್ಲೂ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ನಲ್ಲಿ ಇರ್ತಕ್ಕಂಥವ್ರು, ಗೋಡೌನು, ಫ್ಯಾಕ್ಟ್ರಿ, ಗರ್ಭಾವಸ್ಥ ಸ್ತ್ರೀಯರು, ಅಲ್ಲೇನಾದ್ರೂ ಮಿಸ್ಕ್ಯಾರೇಜ್ ಆಗತಕ್ಕಂಥ ಒಂದು ಚಾನ್ಸಸ್ ಉಂಟು. ವೆರಿ ಕೇರ್ಫುಲ್. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಪ್ರಗತಿ. ಕೋರ್ಟಿನ ಸಮಸ್ಯೆ ಇರೋರಿಗೆ ಇನ್ನೊಂದಷ್ಟು ಉಲ್ಪಣ ಆಗತಕ್ಕಂಥದ್ದು ಉಂಟು. ಭ್ರಾತೃಗಳೊಂದಿಗೆ ಕಲಹ, ಒಡ ಹುಟ್ಟಿದವರೊಂದಿಗೆ ಕಲಹ, ಏನಕ್ಕಪ್ಪ ಬೇಕು ಅನ್ಸ್ಬಿಡುತ್ತೆ. ಕಲಾವಿದರಿಗೆ ಒಂದ್ ಸ್ವಲ್ಪ ಚೇತರಿಕೆ ಕೊಡ್ತಕ್ಕಂಥದ್ದು ಆಗುತ್ತೆ. ದುಡ್ಡು, ಕಾಸು, ಹಣ ಮಾಡತಕ್ಕಂಥ ಒಂದು ವ್ಯವಸ್ಥೆ ಕೊಡುತ್ತೆ. ಮೀಡಿಯಾ ಹೌಸ್ ನಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೇದಾಗ್ತಕ್ಕಂಥದ್ದು. ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈ ರೀತಿಯ ವೃತ್ತಿ, ಉದ್ಯೋಗ, ಅದಕ್ಕೆ ಸಂಬಂಧಪಟ್ಟಂತ ಬಂಗಾರ ಆಭರಣ ತಯಾರಿಕೆಯಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ದುಡ್ಡು ಕಾಸು ನೋಡ್ತಕ್ಕಂಥದ್ದು. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಇಂಡಸ್ಟ್ರಿ, ಮೀಡಿಯಾ ಇಂಡಸ್ಟ್ರಿ,
ಲಕ್ಸುರಿ ಇಂಡಸ್ಟ್ರಿ ಇದರಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಕೊಡ್ತಕ್ಕಂಥದ್ದಾಗುತ್ತೆ. ಆದರೂ ನಾನು ಒಪ್ಪಲ್ಲ. ಡಿಸೆಂಬರ್ 5ರವರೆಗೂ ವೆರಿ ಕೇರ್ಫುಲ್. ನಾನು ಹೋಗಲ್ಲ, ದುಡುಕೋಲ್ಲ, ಧುಮುಕೊಲ್ಲ. ಇದನ್ನು ನೆನ್ಪಿಟ್ಕೊಂಡು ತುಂಬಾ ಒಂದು ಕೇರ್ಫುಲ್ ಆಗಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಶನಿ ರಾಹುವನ್ನು ನೋಡುತ್ತಿರುವುದರಿಂದ ದುರ್ಗಾ ಆರಾಧನೆ, ದುರ್ಗಾ ದಿಗ್ಬಂಧ ಮನೆಯ 4 ದಿಕ್ಕಿಗೆ ತಂದಿಡಿ. ಮನೆಯ 4 ದಿಕ್ಕಿಗೆ ಹಾಲ್ನಲ್ಲಾದರೂ ಇಟ್ಟು ನಿತ್ಯ ಧೂಪಂ ದೀಪಂ ಕಂಪಲ್ಸರಿ. ದುರ್ಗಾ ಮನೆಯ ಹತ್ರ ಇರತಕ್ಕಂಥ ಗ್ರಾಮ ದೇವಿಗೆ ಹೋಗೋದು, ಅಲ್ಲೊಂದು ದೀಪ, ಬೂದುಗುಂಬಳಕಾಯಿ ದೀಪ, ನಿಂಬೆಹಣ್ಣಿನ ದೀಪ, ಯಾವ ದೀಪವಾದರೂ 8 ದೀಪ ಹಚ್ಚತಕ್ಕಂಥದ್ದು. ನಮ್ಮ ಮನಸ್ಸು ಪ್ರಚೋದನೆ ಆಗುತ್ತೆ, ನಮ್ಮ ಬುದ್ಧಿ ಪ್ರಚೋದನೆ ಆಗುತ್ತೆ, ವಿಕಾರಕ್ಕೆ ಪ್ರಚೋದನೆ ಆಗುತ್ತೆ, ಕಲಹಗಳು ದೊಡ್ಡದಾಗ್ತಕ್ಕಂಥದ್ದು. ವೈವಾಹಿಕ ವಿಚ್ಛೇದನಗಳು, ವ್ಯಾವಹಾರಿಕ ವಿಚ್ಛೇದನಗಳು, ವ್ಯಾಪಾರ ವಿಚ್ಛೇದನಗಳು, ಈ ಥರದ್ದು ನಡೆಯತಕ್ಕಂಥದ್ದನ್ನ ಮಕರ ಲಗ್ನ, ಮಕರ ರಾಶಿಯವ್ರು ನೋಡ್ತಕ್ಕಂಥದ್ದಿರುತ್ತೆ. ವೆರಿ ವೆರಿ ಕೇರ್ಫುಲ್. ಇಲ್ಲದ ಕೋರ್ಟಿನ ಕೇಸುಗಳಿತ್ತು ಅಂದ್ರೆ ಉಲ್ಪಣಿಸಿ ತಗೊಬಂದು ಹೊಡಿತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ, ಎಚ್ಚರಿಕೆ. ಸೊ ದಯಮಾಡಿ ಆ ದುರ್ಗಾದೇವಿ ಆರಾಧನೆ, ದುರ್ಗಾ ಸಪ್ತಶುತಿ, ಲಲಿತಾ ಸಹಸ್ರನಾಮ ಸದಾ ಒಂದು 6 ಜನ, 11 ಜನ ಸ್ತ್ರೀಯರಿಗೆ, ಮುತ್ತೈದೆಯರಿಗೆ, ಆ ತಾಯಿ ಜಗನ್ಮಾತೆಯ ಸ್ವರೂಪದವ್ರು ಏನಾದ್ರೂ ದೇವಸ್ಥಾನಕ್ಕೆ ಹೋದಾಗ ಹಣ್ಣು, ಕಾಯೋ, ಹೂವು ಕೊಡ್ತಕ್ಕಂಥದ್ದು ಮಾಡ್ತಾ ಬರ್ತಕ್ಕಂಥದ್ದು ಮಾಡಿ. ಕಾರ್ತಿಕೇಯ, ಸುಬ್ರಹ್ಮಣ್ಯ, ನರಸಿಂಹ, ಹನುಮ ಇಂಥ ಆಲಯಗಳು ಹೋಗಿ ಒಂದು ಸಣ್ಣ ಜಪ, ತಪ, ಪೂಜೆ, ಸಂಕಲ್ಪ, ದರ್ಶನ, ಅರ್ಚನಾ, ಸೇವಾ, ಏನಾದ್ರೂ ಒಂದು ದೈವ ಕಾರ್ಯ ಸೇವೆಯಲ್ಲಿ ಒಳಗೊಳ್ಳತಕ್ಕಂಥದ್ದು ಮಾಡಿಕೊಳ್ಳಿ. ಒಂದು ಸ್ವಲ್ಪ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಬುದ್ಧಿ ಉಪಯೋಗಿಸಿ ಮಾಡತಕ್ಕಂಥ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿ ಆಗತಕ್ಕಂಥದ್ದಾಗುತ್ತೆ. ಮನಿ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅಕೌಂಟಿಂಗ್ ಮ್ಯಾನೇಜ್ಮೆಂಟ್, ಕಲಾ ಮ್ಯಾನೇಜ್ಮೆಂಟ್, ಅದ್ಭುತ ಪ್ರಗತಿ. ಲಾಯರ್ಗಳಾಗಿದ್ದೀರಾ, ಅಡ್ವೊಕೇಟ್ಸ್ ಆಗಿದ್ದೀರಾ, ಡಾಕ್ಟರ್ಸ್ ಆಗಿದ್ದೀರಾ, ಸರ್ವಿಸ್ ಓರಿಯೆಂಟೆಡ್ ಉದ್ಯೋಗಗಳಲ್ಲಿದ್ದೀರಾ, ಕಲಾ ವಿಭಾಗದಲ್ಲಿ ಡಾನ್ಸರ್ ಆಗಿದ್ದೀರಾ, ಮ್ಯೂಸಿಷಿಯನ್ ಆಗಿದ್ದೀರಾ, ಬ್ಯಾಕ್ಗ್ರೌಂಡ್ ಆರ್ಟ್ ಡೈರೆಕ್ಟರ್ಸ್, ಒಂದಷ್ಟು ಉಸಿರು ಬದುಕು ಕೊಡ್ತಕ್ಕಂಥದ್ದಾಗುತ್ತೆ. ಬಟ್ ನೋ ರಶಿಂಗ್, ನೋ ಜಂಪಿಂಗ್, ಎಚ್ಚರಿಕೆ ಅನ್ನತಕ್ಕಂಥದ್ದು ಹೇಳ್ತಾ